ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸರ್, ನಮಸ್ತೆ. ಹಲೋ ಹಲೋ ಮೋಹನ್ ಸರ್, ನಮಸ್ತೆ. ನಮಸ್ಕಾರ. ಮೈಸೂರಿಂದ ತಾವು? ಹೌದು ಸರ್, ಮೈಸೂರಿಂದ. ಓಕೆ, ಇವತ್ತಿನ ಟಾಪಿಕ್ ಗೊತ್ತಿದೆಯಲ್ವಾ? ಗೊತ್ತಿದೆ ಸರ್. ಹೇಳಿ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವಂತೂ ಹೇಳಿ ಹೇಳಿ ಸಾಕಾಗೋಯ್ತು, ನೀವು ಹೇಳಿ ಸರ್. ಈಗ ಕಳೆದ 2.5-3 ವರ್ಷದಿಂದ ಸಿದ್ದರಾಮಯ್ಯನವರು ಏನು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಈ ಹಿಂದೆ 2012-13ನೇ ಸಾಲಿನಲ್ಲಿ ಮಾಡಿದಂತ ಮುಖ್ಯಮಂತ್ರಿಗಳು ಈಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಅವಾಗ ಸಾಮಾಜಿಕ ನ್ಯಾಯ, ಅಹಿಂದ ವರ್ಗ, ಇತರೆ ಸಣ್ಣ ಪುಟ್ಟ ಸಮುದಾಯಗಳಿಗೆ ಏನವರು ಒಳ್ಳೇದಾಗಿ ಕಾಣಿಸ್ಕೊಂಡ್ರು, ಈಗ ಆ ಸಮುದಾಯಗಳಿಗೆಲ್ಲ ಇವರು ಒಂಥರ ಕಂಟಕರಾಗಿ ಕಾಡ್ತಾ ಇದ್ದಾರೆ. ಯಾಕೆ ಹೆಂಗೆ? ನಮ್ಮ ಮೈಸೂರು ರಾಜಕೀಯ ಇತಿಹಾಸದಲ್ಲಿ ಮುಂದಿನ ದಿನಗಳಲ್ಲಿ ಖಳನಾಯಕರಾಗಿ ಇವರು ಒಂದು ಇತಿಹಾಸದ ಪುಟ ಸೇರ್ತಾರೆ. ಯಾಕೆ ಅಂದ್ರೆ ಏನು ಒಂದು ಒಳ ಮೀಸಲಾತಿ, ಈಗ ಪ್ರಸ್ತುತ ಇರ್ತಕ್ಕಂಥದ್ದು ಒಳ ಮೀಸಲಾತಿ ವಿಚಾರ. ಏನು ಬಹಳ ಶೋಷಣೆಗೊಳಗಾದಂತಹ ಸಮುದಾಯಗಳನ್ನ ನಾಗಮೋಹನ್ ದಾಸ್ ವರದಿಯಲ್ಲಿ ಸಿ ಗುಂಪಲ್ಲಿ ಈಗ ಏನು ಹಾಕಿದ್ದಾರೆ ಅವರು, ಕೊರಮ, ಕೊರಚ, ಬೋವಿ, ಲಂಬಾಣಿ ಸಮುದಾಯಗಳು ಏನಿದೆ ಅದನ್ನ ಅವರು ನಾಗಮೋಹನ್ ದಾಸ್ ಅವರು ಇವರು ಅತ್ಯಂತ ಹಿಂದುಳಿದಿದ್ದಾರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಎಲ್ಲದರಲ್ಲೂ ಇವರು ಹಿಂದೆ ಇರೋದ್ರಿಂದ ಇವರನ್ನ ಎ ಗುಂಪಿಗೆ ಸೇರಿಸಿದ್ರು ಅವರು. ಇವರು ರಾಜಕೀಯ ಯಾವುದು ಅವರ ನಾಯಕರ ಮೆಚ್ಚಿಸೋದಕ್ಕೋಸ್ಕರ ಏನ್ ಎ ಗುಂಪಲ್ಲಿದ್ದವ್ರನ್ನ ಪ್ರವರ್ಗ ಸಿಗೆ ತಂದ್ರು. ನಾವು ನೋಡಿ, ಸಣ್ಣ ಪುಟ್ಟ ಸಮುದಾಯಗಳು ಇವರು ರಾಜಕೀಯ ಕ್ಷೇತ್ರದಲ್ಲಿ ಇದುವರೆಗೂ ಈ ಸ್ವತಂತ್ರ ಬಂದ ಇಷ್ಟು ವರ್ಷದಲ್ಲಿ ಒಂದು ನಿಗಮ ಇಲ್ಲ, ಒಬ್ಬ ರಾಜಕೀಯ ನೇತಾರ ಇಲ್ಲ, ಒಂದು ಬೋರ್ಡ್ ಇಲ್ಲ, ಮೆಂಬರ್ ಇಲ್ಲ. ಅಂತ ಸಮುದಾಯಗಳಿಗೆ ಇವರು ಕೊಡ್ಬೇಕಾದಂತ ಮೀಸಲಾತಿನ ಪ್ರವರ್ಗ ಸಿ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇನ್ನು 50-60 ವರ್ಷ ಕಾಯ್ಬೇಕು ನಾವು ಒಂದು ಸೀಟ್ ತಗೊಳ್ಳಿಕ್ಕೆ 50-60 ವರ್ಷ ಅಂದ್ರೆ 1-2 ತಲೆಮಾರುಗಳೇ ಆಗೋಗ್ತವೆ. ಸರ್, ನಿಮ್ಗೆ ಅನ್ಸ್ತಾ ಇಲ್ವಾ ಈ ಬಾರಿ ಸರ್ಕಾರ ಈ ವಿಚಾರವನ್ನ ಟಚ್ ಮಾಡೋದೇ ಅಗತ್ಯ ಇರ್ಲಿಲ್ಲ ಅಂತ? ಹೌದು ಸರ್, ಅವ್ರಿಗೆ ಬೇಕಾಗಿಲ್ಲ. ಯಾಕೆಂದ್ರೆ ಇವರು 100 ಹಗರಣಗಳಲ್ಲೇ ಮುಳುಗೋಗಿದ್ದಾರೆ. ಹಣ ಹೊಂದಿಸ್ಲಿಕ್ಕೆ ಹಗಲು ರಾತ್ರಿ ಪರದಾಡ್ತಿದ್ದಾರೆ. ಯಾವ್ದಕ್ಕೆ ನಾವು ಟ್ಯಾಕ್ಸ್ ಹಾಕ್ಬೇಕು ಅಂತ ಹುಡುಕ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ಒಳ ಮೀಸಲಾತಿ ಬೇರೆ ಬೇರೆ ಇಂಥವಕ್ಕೆ ಕೈ ಹಾಕಿ ಅವ್ರು ಕೈ ಸುಟ್ಕೊಳ್ತಾ ಇದ್ದಾರೆ ಹೊರತು ಸಮಾಜಕ್ಕೆ ಮತ್ತೆ ಇಂಥ ಶೋಷಣೆಗೊಳಾದ ಸಮುದಾಯಗಳಿಗೆ ಎಳ್ಳಷ್ಟು ಒಳ್ಳೇದಾಗ್ತಾ ಇಲ್ಲ. ನಾವು ಬರೀ ಕೋರ್ಟು, ಪ್ರೊಟೆಸ್ಟು, ಈ ಹೋರಾಟಗಳಲ್ಲೇ ನಾವು ಕಳೆದ 15 ವರ್ಷ ಏನು ಸದಾಶಿವ ಆಯೋಗದ ವರದಿ ಅಂತ ಏನ್ ಮಾಡಿದ್ರು, ಆ ಪುಣ್ಯಾತ್ಮನಿಂದ ನಾಗಮೋಹನ್ ದಾಸ್ ಏನು ನಿವೃತ್ತ ಜಡ್ಜ್ ಇದಾರಲ್ಲ, ಇಲ್ಲಿವರೆಗೂ ನಾವು ಇದರಲ್ಲೇ ಈ ಮೀಸಲಾತಿ ಏನಾಗ್ತದೆ ಅನ್ನೋದ್ರಲ್ಲೇ ನಾವು 10-15 ವರ್ಷ ಕಷ್ಟಪಡ್ತಾ ಇದ್ದೀವಿ. ನಮ್ಮ ಏನು ಶೋಷಣೆಗಳಿಗಾಗಿದ್ದೀವಿ, ನಮ್ಮ ಪರ ಧ್ವನಿ ಎತ್ತಕ್ಕೆ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. R-Max ತುಂಬಾ ಚೆನ್ನಾಗಿ ಬರ್ತಾ ಇದೆ, ಬಹಳ ಲಕ್ಷಾಂತರ ಜನರು ನೋಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ತಗೊಳ್ತಾ ಇದ್ರಿ. ಈ ಒಳ ಮೀಸಲಾತಿ ಅನ್ನೋದ್ನು ಒಂದು ಕಾನ್ಸೆಪ್ಟ್ ನ ಒಂದು ದಿನವಿಡೀ 1 ಅವರ್ ಆದ್ರೂ ಮಾಡಿ ದಯಮಾಡಿ ಸರ್. ಈಗ ಏನು ಅಂತ ಹೇಳಿದ್ರೆ, ಈ ಗ್ಯಾರಂಟಿ ಇದೆಯಲ್ಲ ಸರ್, ಈ ಗ್ಯಾರಂಟಿಯಿಂದ ಏನಾದ್ರೂ ಲೈಫ್ ಅಲ್ಲಿ ಚೇಂಜಸ್ ಆಗಿದೆಯಾ ಸರ್? ನಿಮ್ಮಲ್ಲಿ ಈ ಗ್ಯಾರಂಟಿ ಏನಾದ್ರು ತಗೊಳ್ತಾ ಇದ್ದೀರಾ ಸರ್? ಈಗ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ ಸರ್. ಹೇಗೆ ಅಂದ್ರೆ, ಹೆಂಡತಿರು ಯಾವ ಗಂಡನ ಮಾತು ಕೇಳ್ದ ಹಾಗೆ ಬಹಳಷ್ಟು ದೊಡ್ಡ ಗಲಾಟೆಗಳಾಗಿ ಸ್ಟೇಷನ್ ಮೆಟ್ಲತ್ತಿ ಅವರು ಗಂಡನ್ಗೆ ಕೇಳ್ದೇನೆ ಬಸ್ ಹತ್ತಿ ಎಲ್ಲಾ ದೇವಸ್ಥಾನ ಟೂರ್ ಮಾಡ್ಕೊ ಬರ್ತಾರೆ. ಇಲ್ಲಿ ಮಕ್ಳಿಗೆ ಊಟ ಇಲ್ಲ, ಟೈಮ್ ತಿಂಡಿ ಇಲ್ಲ, ತಂದೆಗೆ ಬೆಲೆ ಇಲ್ಲ, ಆ ತರ ಮಾಡಿದ್ದಾರೆ. ಮತ್ತೆ ಏನ್ ಇವರು KBದು ಹಣ ಕೊಡ್ತಾರೆ ಅಂತಾರಲ್ಲ, ಅವೆಲ್ಲ ಸುಳ್ಳು ಸರ್. ಒಟ್ಟೊಟ್ಟಿಗೆ 2,000, 3,000, 4,000 ಬಿಲ್ ಬರ್ತಾ ಇದೆ. ಈಗ ನೀರು ನೋಡಿ, ನೀರ್ದು ಏರಿಕೆ ಆಗೋಗಿದೆ ಈಗ ಆಲ್ರೆಡಿ. ಇನ್ನ ಮುಂದೆ ಏನ್ ಟ್ಯಾಕ್ಸ್, ಜಮೀನ್ ತಗೊಳ್ಳೋದು, ನಮ್ಮಂತ ಬಡಪಾಯಿಗಳದ್ದು ಒಂದು ಸೈಟ್ ತಗೊಂಡು ರಿಜಿಸ್ಟ್ರೇಷನ್ಗೆ ಹೋದ್ರು ಅಲ್ಲೂ ಸಿಕ್ಕಾಪಟ್ಟೆ ದುಡ್ಡು. ಡೆತ್ ಅಂಡ್ ಬರ್ತ್ ಸರ್ಟಿಫಿಕೇಟ್ಗೆ 10 ಪಟ್ಟು ಜಾಸ್ತಿ.
ಯಾವ್ದು ಉಳಿಸಿಲ್ಲ ಸರ್. ಈಗ ಅವರು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಟ್ಯಾಕ್ಸ್ ಹಾಕ್ಬೋದೇನೋ ಮುಂದಿನ ದಿನಗಳಲ್ಲಿ. ಸರ್ ಈಗ ಈಗ ಒಂದು ಪಕ್ಷ ಈಗ ಗ್ಯಾರಂಟಿ ಸಿಗ್ತಾ ಇದೆ ಅಂತಾನೆ ಅನ್ಕೊಳ್ಳೋಣ, ಒಂದಿಷ್ಟು ಜನ ಹೇಳ್ತಾ ಇದಾರೆ ಏನು ಅಮ್ಮಮ್ಮ ಅಂದ್ರೆ ಒಂದು 2-3 ತಿಂಗಳು ಬಾಕಿ ಉಳಿಸ್ಕೊಂಡಿದ್ದಾರೆ ಅಷ್ಟೇ, ಪಾಪ ಸರ್ಕಾರ ಎಲ್ಲ ಮಾಡ್ತಾ ಇದೆ, ಎಲ್ಲ ಸಿಗ್ತಾ ಇದೆ, ನಮಗೆ ಉಚಿತ ಬಸ್ ಕೂಡ ಕೊಟ್ಟಿದ್ದಾರೆ, ನಾವು ದೇವಸ್ಥಾನ ಎಲ್ಲ ರೌಂಡ್ ಹೊಡ್ಕೊಂಡ್ ಬರ್ತಾ ಇದೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ. ಉದ್ಯೋಗ ಸಿಗ್ತಿದೆಯಾ ಅನ್ನುವಂಥದ್ದು ಪ್ರಶ್ನೆ ಈಗ. ಓಕೆ, ಉದ್ಯೋಗ ಎಲ್ಲಿ ಸಿಗ್ತಿದೆ? ಈಗ ನಾವು ಮೊನ್ನೆಯಿಂದ ನೀವು ಆರ್ಮ್ಯಾಕ್ಸ್ ನೋಡ್ತಾ ಇರಬಹುದು. ನಾವು ಈಗ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ಹೇಗಿತ್ತು, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಉದ್ಯೋಗಗಳು ಸಿಗ್ತಾ ಇಲ್ಲ. ಇದೆಲ್ಲ ಎರಡಲ್ಲ, ಬರೋಬ್ಬರಿ 2,84,000 ಉದ್ಯೋಗಗಳು. ನೀವ್ ಹೇಳಿ ಸರಿ ಸರ್. ಈಗ ಸರಿ ಸುಮಾರು ಒಂದು 3 ಲಕ್ಷದವರೆಗೂ ಏನು ಖಾಲಿ ಇದೆ ಉದ್ಯೋಗ ಈ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಖಾಲಿ ಇದೆ. ಅದು ತುಂಬಲಿಕ್ಕೆ ಇವ್ರಿಗೆ ಯಾರಿಗೂ ಒಂದು ಇಚ್ಛಾಶಕ್ತಿ ಇಲ್ಲ. ಯಾಕೆ ಅಂದ್ರೆ ಇವ್ರ ಹತ್ರ ಹಣ ಇಲ್ಲ, ಖಜಾನೆ ಎಲ್ಲ ಬರಿದ್ ಮಾಡಿದ್ದಾರೆ. ಎಲ್ಲ ಮೋಜು ಮಸ್ತಿ ಬೇಡದೇ ಇರುವಂತ ಇದು ಏನು ಬಿಟ್ಟಿ ಭಾಗ್ಯಗಳಿಗೆ ಇವರು ದುಡ್ಡು ಕೊಟ್ಟು 52,000 ಕೋಟಿ ಕೊಟ್ಟು ಸುರಿದು ಪಾಪ ನಮ್ಮಂತ ಶ್ರಮಿಕರ ದುಡ್ಡನ್ನ ಎಲ್ಲೋ ಇವರು ವೆಚ್ಚ ಮಾಡ್ತಾ ಇದಾರೆ. ಇವ್ರು ನೋಡಿ ಮೊನ್ನೆ ಏರ್ಸ್ಕೊಂಡ್ರು ಅವರು ತಿಂಗಳ ಸಂಬಳ. ಯಾರ್ದು ಈ ದುಡ್ಡೆಲ್ಲ ಯಾರು ಏರ್ಕೆಗುವೆ ನೋಡಿ MLA ಅವ್ರದ್ದು 8 ಲಕ್ಷ ಮಾಡ್ಕೋತಾರೆ. ಅಲ್ಲಿ ಒಂದು ಉದ್ಯೋಗ ಒಬ್ರು ಹೊರಗುತ್ತಿಗೆ ಆಧಾರದ ಮೇಲೆ 15,000 ಕೊಡ್ತಾರೆ. ಈ ತರ ಹೊರಗುತ್ತಿಗೆ ಆಧಾರದಲ್ಲೇ ದುಡಿಸ್ಕೊಳ್ಳುವಾಗ ಈಗ ಇವರು ಕಾಲ್ ಮಾಡೋದೇ ಬೇಕಾಗಿಲ್ಲ, ಅಪಾಯಿಂಟ್ಮೆಂಟ್ ಕೊಡೋದೇ ಬೇಕಾಗಿಲ್ಲ, 15,000 ಬಂದು ದುಡಿತಾರೆ ಅಂದ್ರೆ ಅವಶ್ಯಕತೆ ಇದೆ ಸರ್. ಇವತ್ತು 15,000 ಸಿಗ್ತಾ ಇಲ್ಲ, 2,000 3,000 ಅದ್ಯಾವ್ದೋ ಪದವೀಧರರು ಕೊಡ್ತೀವಿ ಅಂತಾರಲ್ಲ, ಯಾರು ಕೊಟ್ಟಿದ್ದಾರೆ? ಕೆಲವೇ ಮಂದಿಗೆ ಕಣ್ಣುರ್ಸೋ ತಂತ್ರಗಳು ಇವೆಲ್ಲ. ಇವರು ಸಾರ್ವಜನಿಕ ದುಡ್ಡನ್ನ ಯಾವ ರೀತಿ ಪೋಲ್ ಮಾಡ್ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ತಿಳ್ಕೊಬೇಕೀಗ. 17 ಬಜೆಟ್ ಮಾಡದಂತ ಒಬ್ಬ ಏನು ಖಾತೆ ನಿಭಾಯಿಸ್ತಕ್ಕಂತ ಮುಖ್ಯಮಂತ್ರಿ ಈ ರಾಜಕೀಯ ಇತಿಹಾಸದಲ್ಲೇ ಖಳನಾಯಕರಾಗಿ ಹೋಗಿದ್ರು ಇವರು. ಇವ್ರಿಗೆ ಆರ್ಥಿಕ ತಜ್ಞ ಅಂತ ಯಾರು ಹೇಳ್ತಾರೆ? ಮುಂದಿನ ದಿನಗಳಲ್ಲಿ ಬಹಳ ಇವರ ಹೆಸರನ್ನೇ ರಾಜಕೀಯ ಬಳಸಕ್ಕೆ ಬಹಳ ನಾಚಿಕೆ ಪಡುವಂತ ದಿನಗಳು ಬಹಳ ದಿನ ಇಲ್ಲ. ಎಸ್, ಖಂಡಿತವಾಗಿ ಮೋಹನ್, ತಮ್ಮೆಲ್ಲ ಮಾತುಗಳಿಗಾಗಿ ಧನ್ಯವಾದಗಳು. ಆದ್ರೆ ನೀವು ಹೇಳ್ದಂಗೆ ಒಳ ಮೀಸಲಾತಿ ಬಗ್ಗೆ ನೀವು ಏನು ಮಾತಾಡಿದ್ರಿ ನೋಡಿ, ಈ ಒಳ ಮೀಸಲಾತಿಯ ಬಗ್ಗೆ ಖಂಡಿತವಾಗಿಯೂ ನಾವು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನ ಮಾಡ್ತೀವಿ. ಕೇವಲ ಒಳ ಮೀಸಲಾತಿಯನ್ನೇ ಟಾಪಿಕ್ ಆಗಿ ಇಟ್ಕೊಂಡು ಮಾಡ್ತೀವಿ. ತಮ್ಮ ಕರೆ ದಯಮಾಡಿ ಸರ್, ನಿಮ್ಮ ಆರ್ಮ್ಯಾಕ್ಸ್ ಅಲ್ಲಿ ಇದೊಂದು ಒಳ್ಳೆ ವಿಚಾರನ ಇಟ್ಕೊಂಡು ನೀವು ಮಾಡಿ ಸರ್. ನಮ್ಮಂತ ಸಣ್ಣ ಪುಟ್ಟ ಸಮುದಾಯಗಳಿಗೆ ನೀವು ಒಂದು ಊರ್ಗೋಲ್ ಆಗ್ತೀರಿ ಅಂತ ನಾನು ಭಾವಿಸ್ತೀನಿ ಸರ್. ಎಸ್, ಥ್ಯಾಂಕ್ ಯು ಮೋಹನ್, ತಮ್ಮೆಲ್ಲ ಮಾತುಗಳಿಗಾಗಿ.